ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ. ಅನುವಾದ: ಅರ್ಜುನನು ಹೇಳಿದನು, ಹೇ ಕೃಷ್ಣ, ಯುದ್ಧಭೂಮಿಯಲ್ಲಿ ಹೋರಾಡಲು ಸಿದ್ಧರಾಗಿರುವ ನನ್ನ ಸಜ್ಜನರನ್ನು ನೋಡಿದಾಗ. ಈ ಶ್ಲೋಕದಲ್ಲಿ ಅರ್ಜುನನು ತನ್ನ ಸ್ನೇಹಿತ ಮತ್ತು ಸಾರಥಿಯಾಗಿರುವ ಶ್ರೀಕೃಷ್ಣನಿಗೆ ತನ್ನ ಭಾವನೆಗಳನ್ನು ತಿಳಿಸುತ್ತಾನೆ. ಯುದ್ಧಭೂಮಿಯಲ್ಲಿ ಹೋರಾಡಲು ಸಜ್ಜಾಗಿ ನಿಂತಿರುವ ತನ್ನ ಬಂಧು ಬಳಗದವರನ್ನು, ತನ್ನ ಬಂಧುಗಳನ್ನೇ, ತನ್ನ ಸಜ್ಜನರನ್ನು ಕಂಡು ಅರ್ಜುನನ ಮನಸ್ಸು ಕಲಕಲ್ಪಟ್ಟಿದೆ. ಅವನು ಕೇವಲ ಯುದ್ಧವನ್ನು ಮಾತ್ರ ನೋಡುತ್ತಿಲ್ಲ, ಯುದ್ಧದಲ್ಲಿ ಭಾಗವಹಿಸುತ್ತಿರುವ ತನ್ನ ಸಂಬಂಧಿಗಳನ್ನು, ಸ್ನೇಹಿತರನ್ನು, ಗುರುಗಳನ್ನು, ತಮ್ಮ ನಿಕಟ ವರ್ಗದವರನ್ನು ನೋಡುತ್ತಿದ್ದಾನೆ. ಅರ್ಜುನನ ಈ ಮಾತುಗಳು ಯುದ್ಧದ ಸಂಕೀರ್ಣತೆಯನ್ನು ಹಾಗೂ ಮನುಷ್ಯರ ನಡುವೆ ಇರುವ ಆಪ್ತ ಸಂಬಂಧಗಳನ್ನು ಬಿಂಬಿಸುತ್ತವೆ. ತನ್ನವರನ್ನು, ತಮ್ಮ ಕುಟುಂಬದವರನ್ನು ಹೋರಾಟದ ಮೈದಾನದಲ್ಲಿ ಎದುರಿಸುತ್ತಿರುವಾಗ ಅರ್ಜುನನ ಮನಸ್ಸಿನಲ್ಲಿ ನಾನಾ ಭಾವನೆಗಳು, ಸಂದೇಹಗಳು, ಅಸಮಾಧಾನಗಳು, ಭಯಗಳು ಮತ್ತು ಸಂಕಟಗಳು ತೇಲಾಡುತ್ತವೆ. ಈ ಸಂದರ್ಭದಲ್ಲಿಯೇ ಅರ್ಜುನನ ಮನಸ್ಸು ಯುದ್ಧದ ನೈತಿಕತೆ, ಧರ್ಮ ಮತ್ತು ಕರ್ತವ್ಯಗಳ ಬಗ್ಗೆ ಆಲೋಚಿಸಲು ಪ್ರಾರಂಭಿಸುತ್ತದೆ. ಅರ್ಜುನನ ಈ ಅನಿಸಿಕೆಗಳೇ ಭಗವದ್ಗೀತೆಯ ಪ್ರಸಂಗದ ಪ್ರಾರಂಭವನ್ನು ಸೂಚಿಸುತ್ತವೆ. ಏಕೆಂದರೆ ಮುಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತಾತ್ವಿಕ ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತಾರೆ. ಆ ಮೂಲಕ ಯುದ್ಧಭೂಮಿಯಲ್ಲಿಯೇ ಜೀವನದ ಮಹತ್ತರ ಸತ್ಯಗಳನ್ನು ಬೋಧಿಸುತ್ತಾರೆ.